ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ವ್ಲಾಗ್ ಅಲ್ಲ, ಹಾಗೆ ಯಾವುದು ಕಂಟೆಂಟ್ ವಿಡಿಯೋನೂ ಅಲ್ಲ. ಸೊ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇದು ಒಂದು ಡೆಡಿಕೇಶನ್ ವಿಡಿಯೋ. ನಾನು ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇರೋ ವಿಡಿಯೋ. ಏನ ಡೆಡಿಕೇಟ್ ಮಾಡ್ತಾ ಇದೆಯಾ ರೋಹನ್ ಅಂತ ನೀವು ಕೇಳ್ಬೋದು. ಸೊ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನನಗೆ ಇವತ್ತು ಯೂಟ್ಯೂಬ್ ಕಡೆಯಿಂದ ಸಿಲ್ವರ್ ಬಟನ್ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದನ್ನ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಮತ್ತೆ ಸ್ಪೆಷಲ್ ಆಗಿ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ಬೇಕು ಅಂತ ಈ ಡೆಡಿಕೇಶನ್ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಾನು ಸ್ಟಾರ್ಟ್ ಮಾಡಿದಾಗ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ತರ ನನ್ಗೊಂದು ಫೇಮ್ ಸಿಗುತ್ತೆ, ಈ ತರ ನೀವು ಸಪೋರ್ಟ್ ಮಾಡ್ತೀರಾ, ಇಷ್ಟೊಂದೆಲ್ಲ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಅನ್ಕೊಬಹುದು ಬರೀ 100K ಗೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾನೆ ಅಂತ. ನನಗೆ ಫಸ್ಟ್ ಸ್ಟೆಪ್ ಇದು ಯೂಟ್ಯೂಬ್ದು. ತುಂಬಾನೇ ಖುಷಿ ಆಗ್ತಾ ಇದೆ. ಫಸ್ಟ್ ಸ್ಟೆಪ್ ಅಂದ್ರೆ ಮೀನ್ಸ್ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ ಯೂಟ್ಯೂಬ್ಗೆ. ನಾನೇ ವಿಡಿಯೋಸ್ ಮಾಡಿ ಮೀನ್ಸ್ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇರೋದು, ವಿಡಿಯೋ ಶೂಟ್ ಮಾಡಕ್ಕಿದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ, ವಿಡಿಯೋ ಶೂಟ್ ಮಾಡ್ತಾರೆ. ಆ ವಿಡಿಯೋನ ನಾನೇ ಎಡಿಟ್ ಮಾಡಿ ಪರ್ಸನಲ್ ಆಗಿ ಚಿಕ್ಕ ಕ್ಲಿಪ್ನು ನೋಡಿ ತುಂಬಾ ಕಷ್ಟಪಟ್ಟು ಎಡಿಟ್ ಮಾಡಿ, ಟೈಮ್ ಇರಲ್ಲ ನನ್ನ ಹತ್ರ, ಆದ್ರೂ ಎಡಿಟ್ ಮಾಡಿ ತುಂಬಾ ಕಷ್ಟಪಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡ್ತೀರಾ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿದಾಗ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದೀರಾ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಇದು ಬರೀ ಸಿಲ್ವರ್ ಬಟನ್ ಅಷ್ಟೇ, ಇನ್ನು ಗೋಲ್ಡನ್ ಬಟನ್ ತಗೊಬೇಕು, ಇನ್ನು ಅದು ಡೈಮಂಡ್ ಬಟನ್ ತಗೊಬೇಕು, ಇನ್ನು ಸಿಕ್ಕಾಬಟ್ಟೆ ಮೈಲ್ ಸ್ಟೋನ್ ಇದೆ. ಸೊ ಅದಕ್ಕೆ ನೀವು ನನ್ನ ಜೊತೆ ಇರ್ತೀರಾ ಅಂತ ಅನ್ಕೊಂಡಿದೀನಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ಈ ಸಿಲ್ವರ್ ಬಟನ್ ನ ಓಪನ್ ಮಾಡೋಣ. ಸೊ ಇದು ನಾನು ಕೇರಳಕ್ಕೆ ಹೋಗಿದ್ನಲ್ಲ, ನಾನು ಹಿಂಗೆ ಕೇರಳಕ್ಕೆ ಹೊರಟಿದ ತಕ್ಷಣ ಇದು ಬಂದಿದೆ. ಮೀನ್ಸ್ 100K ಆಗಿದ್ದು ನನ್ಗೆ ಗೊತ್ತಿರಲಿಲ್ಲ ಹೇಗ್ ಮಾಡೋದು ಇದನ್ನ, ಮೀನ್ಸ್ ಹೆಂಗ್ ಅಪ್ಲೈ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ ಎಲ್ಲ ನೋಡಿ ಕಷ್ಟಪಟ್ಟು ಅಪ್ಲೈ ಮಾಡಿದ್ಮೇಲೆ ಒಂದ್ 3 ವಾರ ಆದ್ಮೇಲೆ ಬರುತ್ತೆ ಅಂತ ಒಂದು ಕನ್ಫರ್ಮೇಶನ್ ಏನೋ ಲಿಂಕ್ ಬಂದಿತ್ತು. ಅದ್ರ ಮೇಲೆ ಟ್ಯಾಪ್ ಮಾಡಿ ಕಾಲ್ ಎಲ್ಲ ಮಾಡಿದ್ರು, ಅದೇನೇನೋ ಮೀನ್ಸ್ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಗೊಂಡ್ರು. ಅದಾದ್ಮೇಲೆ ಬಂದಿದ್ದು. ನಾನು ಹಿಂಗ್ ಕೇರಳಕ್ಕೆ ಹೊರಟೆ, ಇದು ಹಿಂದೆನೆ ಬಂದ್ಬಿಟ್ಟಿದೆ. ಹಂಗೆ ಕೇರಳಕ್ಕೆ ಹೊರಟಿದ ತಕ್ಷಣ, ನಾನು ಕೇರಳದಿಂದ ಬಂದಿದ ತಕ್ಷಣ ಎಲ್ಲಿ ಸಿಲ್ವರ್ ಬಟನ್ ಎಲ್ಲಿ ಅಂತ ನಮ್ಮ ಮನೇಲಿ ಕೇಳಿ ತುಂಬಾ ಖುಷಿ ಆಯ್ತು ನನ್ಗೆ ನೋಡಿ. ಇನ್ನು ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ನನ್ಗೂ ಗೊತ್ತಿಲ್ಲ. ಸೊ ಓಪನ್ ಮಾಡೋಣ, ಲೆಟ್ಸ್ ಗೋ. ನನ್ಗಂತೂ ವೆಯ್ಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ಸರ್ಟಿಫಿಕೇಟ್ ತರ ಕೊಟ್ಟಿದ್ದಾರೆ. ಏನಂದ್ರೆ, ಡೂ ಯು ರಿಮೆಂಬರ್ ಯುವರ್ ಫಸ್ಟ್ ಸಬ್ಸ್ಕ್ರೈಬರ್, ಯುವರ್ 100th ಫಸ್ಟ್ ಸಬ್ಸ್ಕ್ರೈಬರ್ ಅಲ್ಲ ಯಾರು. ಇನ್ನು ಫಸ್ಟ್ ಸಬ್ಸ್ಕ್ರೈಬರ್ ನಮ್ಮ ಮನೇಲೆ ಮಾಡಿದ್ರು ಅಂತ ಗೊತ್ತಿ, ನಮ್ಮ ಅಮ್ಮ ಮಾಡಿರ್ತಾರೆ, ಅವರೇ ನನ್ನ ಫಸ್ಟ್ ಸಬ್ಸ್ಕ್ರೈಬರ್. 100th ಗೊತ್ತಿಲ್ಲ ನನಗೆ. 1000 ಅಂತ ಬರ್ದೆ, ಅದು ಗೊತ್ತಿಲ್ಲ ನನಗೆ ಯಾರು 1000th ಸಬ್ಸ್ಕ್ರೈಬರ್ ಅಂತ. ಏನೇನೋ ಬರ್ತಿದೆ ಇಲ್ಲಿ, ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ವಿಡಿಯೋ ಹೋಗ್ಬಿಡುತ್ತೆ ಆಮೇಲೆ, ಅಷ್ಟು ಓದೋಷ್ಟು. ಥ್ಯಾಂಕ್ ಯು ನಾ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಆಮೇಲೆ ಓದ್ತೀನಿ ಏನು ಅಂತ. ಅದಾದ್ಮೇಲೆ ಇದೇನೋ ಒಂದು ಕಾರ್ಡ್ ತರ ಇದೆ, ಇದೇನು ಅಂತ ಗೊತ್ತಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಬ್ಸ್ಕ್ರೈಬರ್ ಮೈಲ್ ಸ್ಟೋನ್. ಥ್ಯಾಂಕ್ ಯು ಸೋ ಮಚ್. ಸೊಸೈಟಿ ಅವಾರ್ಡ್ಸ್ ಇದರಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು. ನಿಮಗೆ 100K ಆದ್ಮೇಲೆ, ಮೀನ್ಸ್ 100K ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಿಮಗೆ ಸಿಲ್ವರ್ ಬಟನ್ ಬೇಕು ಅಂದ್ರೆ ಸೊಸೈಟಿ ಅವಾರ್ಡ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಅದಕ್ಕೆ ಹೋಗ್ಬಿಟ್ಟು ನೀವು ಮೀನ್ಸ್ ಅಪ್ಲೈ ಮಾಡಬೇಕು. ಸೊ ಹಿಯರ್ ಈಸ್ ದ ಸಿಲ್ವರ್ ಬಟನ್. ಇಲ್ಲಿ ಓಪನ್ ಮಾಡ್ಬಿಡ್ತೀನಿ, ಕವರ್ ಓಪನ್ ಮಾಡ್ಬಿಡ್ತೀನಿ. ನನ್ನ ಮುಖ ನನಗೆ ಕಾಣಿಸ್ತಾ ಇದೆ ಇದ್ರಲ್ಲಿ, ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಇದು. ಪ್ರೆಸೆಂಟೆಡ್ ಟು ರೋಹನ್ ರಾಜ್ ಫಾರ್ ಪಾಸಿಂಗ್ 100K ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್. ಲೆಟ್ಸ್ ಗೋ. ನೋಡಿ ನನ್ನ ಹೆಸರು ಬಂದಿದೆ. ಕಾಣಿಸ್ತಾ ಇದೆಯಾ? ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಸಿಲ್ವರ್ ಬಟನ್. ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಸಿಲ್ವರ್ ಬಟನ್ ಹೆಂಗಿದೆ ಅಂದ್ರೆ ಇನ್ನು ಗೋಲ್ಡ್ ಬಟನ್ ಹೆಂಗಿರ್ಬೇಕು, ಗೋಲ್ಡ್ ಬಟನ್ ಹೆಂಗಿರುತ್ತೆ ಅಂದ್ರೆ ಇನ್ನು ಡೈಮಂಡ್ ಬಟನ್ ಹೆಂಗಿರ್ಬೇಕು, ಎಲ್ಲ ಬರುತ್ತೆ. ಎಲ್ಲ ನಿಮಗೆ ತೋರಿಸ್ತೀನಿ. ಅದ್ರ ಮೇಲೆ ರೋಹನ್ ರಾಜ್ ಅಂತ ಹೆಸರು ಬರ್ದಿರುತ್ತೆ. 100% ತಗೊಂತೀನಿ ಎಲ್ಲ. ಇದೇ ತರ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಮಾತ್ರ. ಸಪೋರ್ಟ್ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ. ಸೊ ಇದು ಸಿಲ್ವರ್ ಬಟನ್. ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ. ನಾನು ಸಿಲ್ವರ್ ಬಟನ್ ಎಲ್ಲ ತಗೊಂತೀನಿ ಅಂತ ನನ್ನ ಲೈಫಲ್ಲಿ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಾವು ಸುಮ್ಮನೆ ಅವಾಗ ಒಂದು ಟೈಮ್ ಪಾಸ್ ಅಷ್ಟೇ ಸ್ಟಾರ್ಟ್ ಮಾಡಿದ್ದಿದ್ದಲ್ಲ, ಇದೇ ಒಂದು ಲೈಫ್ ಕೊಡುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸೊ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಹೇಳ್ಬೇಕು, ನಮ್ಮ ಫ್ಯಾಮಿಲಿ ಮತ್ತೆ ನನ್ನ ಫ್ರೆಂಡ್ಸ್ಗೆ ಹೇಳ್ಬೇಕು. ನಂದೇನು ಇಲ್ಲ ಇಲ್ಲಿ. ನನ್ನ ಕೆಲಸ ಬರೀ ನಿಮ್ಗೆ ಎಂಟರ್ಟೈನ್ ಮಾಡೋದಷ್ಟೇ. ನನ್ನನ್ನು ಬೆಳೆಸೋದು, ಉಳಿಸೋದು, ಎಲ್ಲ ಕಡೆ ನನ್ನನ್ನು ಫೇಮಸ್ ಮಾಡೋದು ನಿಮ್ಮ ಕೈಲಿದೆ. ಸೊ ಇದೇ ತರ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ಯಾವನಿಗೆ ಗೊತ್ತಿತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಷ್ಟೊಂದೆಲ್ಲ ಸಪೋರ್ಟ್ ಸಿಗುತ್ತೆ, ಇಷ್ಟೊಂದೆಲ್ಲ ಫೇಮ್ ಸಿಗುತ್ತೆ ಅಂತ. ಹಂಗೆ ನೀವು ಅಷ್ಟೇ ಏನಾದ್ರೂ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಹೋಪ್ ಕಳ್ಕೊಂಬಿಡಿ. ದಯವಿಟ್ಟು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ.
ಸೊ ಇನ್ನೊಂದೇನೋ ಹೇಳ್ಬೇಕಾಗಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಮೀನ್ಸ್ ಒಂದು 2-3 ದಿನ ತುಂಬಾ ಬೇಜಾರು ನನಗೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೀನ್ಸ್ ಗೊತ್ತಿಲ್ಲ ಏನು ಅಂತ, ಒಂಥರ ಬೇಜಾರು. ಮೀನ್ಸ್ ತುಂಬಾ ವಿಡಿಯೋಸ್ ಹಾಕ್ತಾ ಇದ್ದೀನಿ ಯೂಟ್ಯೂಬಲ್ಲಿ ತುಂಬಾ ದಿನದಿಂದಾನೇ ಅಷ್ಟೇ. ತುಂಬಾ ದಿನದಿಂದ ಯಾವ ವ್ಲಾಗ್ ಲಾಸ್ಟ್ ಅಂತ ಹೇಳಿದ್ರೆ, ನಾನು ನಮ್ಮ ಊರಿನ ಜಾತ್ರೆದೊಂದು ವ್ಲಾಗ್ ಹಾಕಿದ್ದೆ. ಅದೇ ಲಾಸ್ಟ್ 200K ವ್ಯೂಸ್. ಅದೊಂದಕ್ಕೆ ಹೈಯೆಸ್ಟ್ ಇವಾಗ ಸದ್ಯಕ್ಕೆ ವ್ಯೂಸ್ ಬಂದಿರೋ ಅಂದ್ರೆ ಹೈಯೆಸ್ಟ್ ಅದೊಂದೇ. ಅದಾದ್ಮೇಲೆ ಯಾವ ವಿಡಿಯೋಸ್ಗೂ ವ್ಯೂಸೇ ಬರ್ತಾ ಇಲ್ಲ. ಯಾವ ವಿಡಿಯೋಸ್ಗೂ ವ್ಯೂಸ್ ಬರ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಒಂದು 20K ಇಲ್ಲ 30K ಸ್ಟಾಪ್ ಆಗ್ತಾ ಇದೆ. ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅಂತ. ಗೊತ್ತಿರೋರು ಯಾರಾದ್ರೂ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಮೀನ್ಸ್ ನಾನು ತುಂಬಾ ದಿನ ಆಯ್ತು, ಅದೊಪ್ಕೊಂತೀನಿ. ತುಂಬಾ ದಿನ ಆಯ್ತು ವಿಡಿಯೋ ಹಾಕಿ, ತುಂಬಾ ಗ್ಯಾಪ್ ಕೊಟ್ಟು ಹಾಕಿದ್ದೀನಿ. ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಯಾಕೆ ರೀಚ್ ಸಿಗ್ತಾ ಇಲ್ಲ ಯೂಟ್ಯೂಬಲ್ಲಿ ಅಂತ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ರೀಚ್ ಸಿಗ್ತಾ ಇದೆ, ಬಟ್ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ ಅಷ್ಟೇ. ವಿಡಿಯೋದೆಲ್ಲ ತುಂಬಾ ಚೆನ್ನಾಗೇ ಓಡ್ತಾ ಇದೆ. ಬಟ್ ಯೂಟ್ಯೂಬ್ ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಯಾಕೆಂದ್ರೆ ಯೂಟ್ಯೂಬ್ ವಿಡಿಯೋಸ್ ಎಡಿಟ್ ಮಾಡಕ್ಕೆ ನಿಜವಾಗ್ಲೂ ಅದು ಟಕ್ ಅಂತ ಆಗಲ್ಲ. ಇನ್ಸ್ಟಾಗ್ರಾಮ್ ವಿಡಿಯೋಸ್ ಅಂದ್ರೆ ಬೇಗ ಎಡಿಟ್ ಮಾಡ್ಬಿಡ್ತೀನಿ. ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡಕ್ಕೆ ಒಂದು 4ರಿಂದ 5 ಅವರ್ ಬೇಕೇ ಬೇಕು. ಯಾಕೆಂದ್ರೆ ಅದಕ್ಕೆ ಸಪರೇಟ್ ಕಾಪಿರೈಟ್ ಇಲ್ದೇ ಇರೋ ಮ್ಯೂಸಿಕ್ ಹುಡುಕ್ಬೇಕು. ಆಮೇಲೆ ಮೀನ್ಸ್ ಕಾಪಿರೈಟ್ ಇಲ್ದೇ ಇರೋ ಯಾವ್ದಾದ್ರು ಮೀಮ್ಸ್ ಆಡ್ ಮಾಡ್ತಾ ಇದೀನಿ, ಅದಕ್ಕೂ ಕಾಪಿರೈಟ್ ಬೀಳುತ್ತೆ. ಅದನ್ನು ನೀಟಾಗಿ ನೋಡ್ಬಿಟ್ಟು ಹಾಕ್ಬೇಕು. ಮ್ಯೂಸಿಕ್ ತುಂಬಾ ಮೇನ್ ಆಗುತ್ತೆ, ಅದಕ್ಕೆ ಕಾಪಿರೈಟ್ ಬಿದ್ದೇ ಬೀಳುತ್ತೆ. ಅದಕ್ಕೆ ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ ಹೋಗಿ ಕಾಪಿರೈಟ್ ಇಲ್ದೇ ಇರೋ ಮ್ಯೂಸಿಕ್ ನ ಹುಡುಕಿ ಹಾಕಿ ಚಿಕ್ಕ ಕ್ಲಿಪ್ಪನ್ನು ತುಂಬಾ ನೀಟಾಗಿ ನೋಡಿ ಎಡಿಟ್ ಮಾಡಿ. ನಾವು ಹುಡುಗರು ಗೊತ್ತಲ್ವಾ, ಎಲ್ಲಾದ್ರೂ ವ್ಲಾಗ್ ಮಾಡ್ತಾ ಇದೀವಿ ಅಂದ್ರೆ ಬಾಯಲ್ಲಿ ಒಳ್ಳೊಳ್ಳೆ ಮಾತುಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ನಾವು ಮಾತಾಡಿಲ್ಲ ಅಂದ್ರೂ ಜೊತೆಗಿರೋರು ಮಾತಾಡ್ತಾರೆ, ಜೊತೆಗಿರೋರು ಮಾತಾಡಿಲ್ಲ ಅಂದ್ರೂ ಆ ಕಡೆ ಈ ಕಡೆ ಹೋಗೋರು ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ಕಟ್ ಮಾಡ್ಬೇಕಾಗತ್ತೆ. ಚಿಕ್ಕದಾಗಿ ನೋಡಿ, ಚಿಕ್ಕ ವಿಷಯನು ನಿಮ್ಗೆ ಯಾವ್ದು ಇಷ್ಟ ಆಗಲ್ಲ ಅದನ್ನೆಲ್ಲ ನೋಡಿ ತುಂಬಾ ತುಂಬಾ ಕೇರ್ಫುಲ್ ಆಗಿ ಎಡಿಟ್ ಮಾಡ್ಬೇಕಾಗತ್ತೆ. ತುಂಬಾ ಕಷ್ಟಪಟ್ಟು ಎಡಿಟ್ ಮಾಡ್ಬೇಕಾಗತ್ತೆ. ಒಂದೊಂದ್ಸತಿ ನಿದ್ದೆನೆ ಮಾಡಲ್ಲ ನಾನು. 4 ಗಂಟೆ 5 ಗಂಟೆ 6 ಗಂಟೆಗೆಲ್ಲ ಮಲಗಿದ್ದೀನಿ. ನಮ್ಮ ಮನೇಲಿ ಅಂತ ಇರ್ತಾರೆ, ಯಾಕೋ ನಿದ್ದೆನೆ ಮಾಡಲ್ಲ ನೀನು ಅಂತ. ನಾನು ಹೇಳ್ತಾ ಇರ್ತೀನಿ ಯೂಟ್ಯೂಬ್ ವಿಡಿಯೋಸ್ ಎಡಿಟ್ ಮಾಡ್ತಾ ಇದ್ದೀನಿ ಅಂತ. ಎಷ್ಟು ವಿಡಿಯೋಸ್ ಬಾಕಿ ಇದೆ ಅಂದ್ರೆ, ನಾನು ಎಷ್ಟು ವಿಡಿಯೋಸ್ ಎಡಿಟ್ ಮಾಡಿಲ್ಲ ಅಂದ್ರೆ, ಚೆನ್ನೈಗೆ ಹೋಗಿದ್ದೆ ಮೇಟಾ ಕ್ರಿಯೇಟರ್ ಮೀಟಪ್ಗೆ ಲಾಸ್ಟ್ ಟೈಮು. ಕನ್ನಡ ಮೇಟಾ ಕ್ರಿಯೇಟರ್ ಮೀಟಪ್ದು ಎಡಿಟ್ ಮಾಡ್ಬಿಟ್ಟು ಅವಾಗಲೇ ಹಾಕ್ಬಿಟ್ಟೆ. ಚೆನ್ನೈ ಮೀಟಪ್ ಇನ್ನೂ ಹಾಕಿಲ್ಲ ನಾನು. ಹೋದ ವರ್ಷ ಇದೇ ಟೈಮ್ಗೆ ಹೋಗಿದ್ದಿದ್ದು ನಾನು, ಅದನ್ನ ಇನ್ನೂ ಹಾಕಿಲ್ಲ. ಓಕೆನಾ. ದೀಪಾವಳಿ ವ್ಲಾಗ್ ನೀವು ನೋಡಿದ್ರೆ ಅದು ಹೋದ ವರ್ಷ ವ್ಲಾಗ್. ನೀವು ಇವಾಗ ನೋಡ್ತಾ ಇರೋದು ಹೋದ ವರ್ಷ ವ್ಲಾಗ್. ಇವಾಗ ಎಡಿಟ್ ಮಾಡ್ಬಿಟ್ಟು ಹಾಕಿದ್ದೀನಿ ಅದೊಂದು. ಮತ್ತೆ ಕೇರಳಗೆ ಭೂತಕೊಲ್ಲ ನೋಡಕ್ ಹೋಗಿದ್ದೆ, ಅದೊಂದು ವ್ಲಾಗ್ ಬಾಕಿ ಇದೆ ಇನ್ನು. ಅದಾದ್ಮೇಲೆ ಇನ್ನೂ ಮೈಸೂರಿಗೆ ಹೋಗಿದ್ದೆ, ಮೈಸೂರದೊಂದು ವ್ಲಾಗ್ ಬಾಕಿ ಇದೆ. ಮತ್ತೆ ನಾವೊಂದು ಕವರ್ ಸಾಂಗ್ ಶೂಟ್ ಮಾಡಿದ್ವಿ ನಾನು, ಪ್ರತಿಮಾ ಅವರೆಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ. ಅದು ರೆಡಿ ಇದೆ. ಅದು ಕವರ್ ಸಾಂಗ್ ರಿಲೀಸ್ ಆಗೋ ಟೈಮಲ್ಲಿ ಹಾಕೋಣ ಅಂತ ಸುಮ್ಮನೆ ಇದ್ದೀನಿ. ಇಷ್ಟು ಬ್ಲಾಗ್ಸ್ ಬಾಕಿ ಇದೆ. ನಂಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರು ಕೆಲವೊಂದು ಬ್ಲಾಗ್ಗಳನ್ನ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಇಷ್ಟು ಕಷ್ಟ ಇದೆ ಯೂಟ್ಯೂಬು. ಇಷ್ಟೆಲ್ಲ ಮಾಡಿದ್ರು ನನಗೆ ರೀಚ್ ಸಿಕ್ಕಿಲ್ಲ ಅಂದ್ರೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನಾನು ಇಷ್ಟು ಕಷ್ಟಪಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಇನ್ಮೇಲೆ ತುಂಬಾ ಕಂಟೆಂಟ್ಸ್ ಬರುತ್ತೆ. ನಾನು ತುಂಬಾನೇ ಪ್ಲಾನ್ ಮಾಡ್ತಾ ಇದ್ದೀನಿ. ನಂಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ ಗುರು, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಒಂದು ಮಾಡ್ಬೇಕು ಅಂತ. ಮೀನ್ಸ್ ಏನ್ ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ಹೊಸ ತರ ಕಂಟೆಂಟ್ಸ್ ಕೊಡಕ್ ಟ್ರೈ ಮಾಡ್ತಾ ಇದೀನಿ ಕೂಡ. ನಿಮ್ಗೆಲ್ಲರೂ ಗೊತ್ತು, ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಯೂನಿಕ್ ಆಗಿರೋ ಕಂಟೆಂಟ್ಸ್ ಕೊಡ್ತಾ ಇದ್ದೀನಿ. ಆದ್ರೂ ಏನು ಗ್ರೋತ್ ಇಲ್ಲ ಯೂಟ್ಯೂಬ್ ಅಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾನೇ ಬೇಜಾರಾಗ್ಬಿಡಿದೆ. ಕೆಲವೊಂದ್ಸಲಿ ಅನ್ಸ್ಬಿಡುತ್ತೆ ನನ್ಗೆ, ಬಿಟ್ಬಿಡೋಣ ವಿಡಿಯೋಸ್ ಮಾಡೋದು. ಏನಕ್ಕೆ ಯೂಟ್ಯೂಬ್ ವಿಡಿಯೋಸ್ ಮಾಡೋದೇ ಬಿಟ್ಬಿಡೋಣ, ಬೇಡ ಸುಮ್ಮನೆ ಏನಕ್ಕೆ ಅಂತ. ಮನೇಲಿ ಏನು ಅನ್ನಲ್ಲ, ಮನೇಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಪಾಪ. ಮಾಡು ಹೋಗಿ ಬಿಟ್ಬೇಡ, ಮಾಡ್ತೀಯ ಏನಾದ್ರು ಒಂದು ಮಾಡು ಅಂತ. ಆದ್ರೂ ನನಗೆ ಬೇಜಾರಾಗ್ಬಿಡುತ್ತಲ್ವ. ಯಾಕೆಂದ್ರೆ ಕಷ್ಟಪಡ್ತಾರದು ನನಗೆ ಮಾತ್ರ ಗೊತ್ತು. ಹಗಲು ರಾತ್ರಿ ನಿದ್ದೆ ಮಾಡ್ತಿರೋ ವಿಡಿಯೋಸ್ ಎಡಿಟ್ ಮಾಡ್ಕೊಂಡು ನಾನು ಏನೇನೋ ಮಾಡ್ತೀನಿ. ಕಂಟೆಂಟ್ ಯೋಚನೆ ಮಾಡ್ತಾ ಇರ್ತೀನಿ. ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ತುಂಬಾ ಕಷ್ಟಪಟ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಈ ತರ ರೀಚ್ ಸಿಕ್ಕಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ. ಏನೋ ತುಂಬಾ ಕಷ್ಟಪಟ್ಟಿದ್ದಕ್ಕೆ ಒಂದು 100K ಸಿಲ್ವರ್ ಬಟನ್ ಬಂದಿದೆ. ಎಲ್ಲ ನಿಮ್ಮಿಂದಾನೆ. ನಿಮ್ ಕೈಯಲ್ಲೇ ಇದೆ. ಇನ್ನು ಗೋಲ್ಡ್ ಬಟನ್ ಮತ್ತೆ ಡೈಮಂಡ್ ಬಟನ್ ಎಲ್ಲ ಕೊಡ್ಸೋದು ನಿಮ್ ಕೈಯಲ್ಲೇ ಇದೆ. ಕೇಳ್ಕೊಂತಾ ಇದ್ದೀನಿ ನಿಮ್ಮ ಹತ್ರ, ದಯವಿಟ್ಟು ಸಪೋರ್ಟ್ ಮಾಡಿ, ವಿಡಿಯೋಸ್ ಎಲ್ಲ ಶೇರ್ ಮಾಡಿ. ದಯವಿಟ್ಟು ನನ್ನ ಡಿಸಪಾಯಿಂಟ್ ಮಾಡಬೇಡಿ. ಹಾಗೆ ನಮ್ಮ ಅದರಂ ಸಾಂಗು ಕರೆಕ್ಟಾಗಿ ರೀಚ್ ಆಗಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಓಡ್ತಾ ಇದೆ. ಯೂಟ್ಯೂಬಲ್ಲಿ 2 ಲಕ್ಷ ವ್ಯೂಸ್ ಏನೋ ಆಗಿದೆ ಅಷ್ಟೇ. ಅದೇ ಮನವೇ ತುಂಬಾ ಚೆನ್ನಾಗಿ ಓಡಿತ್ತು. ಇದು ಯೂಟ್ಯೂಬ್ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನಿರೋ ವ್ಲಾಗ್ಸ್, ನಾನಿರೋ ವಿಡಿಯೋಸ್ ಬೇರೆಯವ್ರ ಚಾನಲ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ನನ್ನ ಚಾನಲ್ ನನ್ನ ವಿಡಿಯೋಸೇ ಓಡ್ತಾ ಇಲ್ಲ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗೂ ತುಂಬಾ ಬೇಜಾರಾಗುತ್ತೆ. ಅಷ್ಟು ಕಷ್ಟಪಟ್ಟು ನಾನು ಇಷ್ಟೆಲ್ಲ ಮಾಡಿ ನನ್ಗೆ ಒಳ್ಳೆ ರೀಚ್ ಸಿಕ್ಕಿಲ್ಲ ಅಂದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ಬಿಡುತ್ತೆ. ದಯವಿಟ್ಟು ಈ ತರ ಮಾಡಬೇಡಿ.
ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ನಾನು ಇನ್ನೊಂದೇನೋ ಕೇಳಬೇಕು ಅನ್ಕೊಂಡೆ, ಈ ಸಿಲ್ವರ್ ಬಟನ್ ಮೇಲೆ ಈ ಜಾಗದಲ್ಲಿ ಒಂದು ಫೋಟೋ ಇಲ್ಲಾಂದ್ರೆ ಏನಾದ್ರು ಒಂದು ಹೆಸರು ಹಾಕಿಸ್ಬೇಕು ಅಂತ ಇದೀನಿ. ಹೆಸರು ಹಾಕಿಸಿದ್ರೆ ಏನಂತ ಹಾಕಿಸ್ಲಿ, ಫೋಟೋ ಹಾಕಿದ್ರೆ ಯಾರು ಫೋಟೋ ಹಾಕ್ಲಿ ಅಂತ ಕಮೆಂಟ್ ಮಾಡಿ. ಸೊ ಫೋಟೋ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗಿರುತ್ತೆ. ನಾನು ಕ್ಲೂ ಕೊಡ್ತೀನಿ ಯಾರ್ದು ಅಂತ, ಅವ್ರು ನನ್ನ ಇನ್ಸ್ಪಿರೇಷನ್. ಸೊ ನೀವು ಅದನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿ ಕಮೆಂಟ್ ಮಾಡಿದ್ರೆ ಅದೇ ಫೋಟೋನ ಇಲ್ಲಿ ಹಾಕಿಸ್ತೀನಿ. ಇಲ್ಲಾಂದ್ರೆ ನನ್ನ ಹೆಸರು ಹಾಕಿಸ್ತೀನಿ, ಅದ್ರ ಜೊತೆ ಆ ಫೋಟೋನ ಹಾಕಿಸ್ತೀನಿ. ಯಾರು ಫೋಟೋ ಹಾಕಿಸ್ಬೋದು ಅಂತ ಕಮೆಂಟ್ ಮಾಡಿ, ಎಲ್ಲರೂ ಗೆಸ್ ಮಾಡಿ. ಯಾರು ಮಿಸ್ ಮಾಡಬೇಡಿ, ನಾನು ಎಲ್ಲರ ಕಮೆಂಟ್ಸ್ ನೋಡ್ತೀನಿ. ಸೊ ನೋಡೋಣ ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ ಅಂತ. ನಾನು ಎಲ್ಲರ ಕಮೆಂಟ್ಸ್ ನೋಡ್ತೀನಿ, ಕರೆಕ್ಟ್ ಆಗಿ ಗೆಸ್ ಮಾಡಿ. ಒಂದು ಫೋಟೋ ಹಾಕಿಸ್ತೀನಿ, ಇಲ್ಲಾಂದ್ರೆ ಹೆಸರು ಹಾಕಿಸ್ತೀನಿ. ಹೆಸರಂತೂ ಹಾಕಿಸ್ತೀನಿ. ಹೆಸರು ಹಾಕಿಸಿದ್ರೆ ಏನಂತ ಹಾಕಿಸ್ಬೇಕು ಅಂತ ಹೇಳಿ, ಫೋಟೋ ಯಾರು ಹಾಕ್ಬೋದು ಅಂತ ನೀವೆಲ್ಲರೂ ಗೆಸ್ ಮಾಡಿ. ಅವ್ರ ಇನ್ಸ್ಪಿರೇಷನ್ ನಾನು ಕ್ಲೂ ಕೊಟ್ಬಿಟ್ಟಿದ್ದೀನಿ. ಯಾರು ಮಿಸ್ ಮಾಡಬೇಡಿ, ಎಲ್ಲರೂ ನೋಡೋ ಪ್ರತಿಯೊಬ್ಬರನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ಇಷ್ಟಿತ್ತು ಈ ವಿಡಿಯೋ ಮಾಡಿದ್ದೆ ಸಿಲ್ವರ್ ಬಟನ್ಗೋಸ್ಕರ. ಫೈನಲಿ ನನಗೆ ಸಿಲ್ವರ್ ಬಟನ್ ಸಿಕ್ಕಿದೆ. ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲ ನಿಮ್ ಸಪೋರ್ಟ್ ಅಷ್ಟೇ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ ತುಂಬಾ 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 ಸಪೋರ್ಟ್ ಬೇಕು. ಇನ್ಮೇಲೆ ಕಾನ್ಸ್ಟೆಂಟ್ ಆಗಿ ವಿಡಿಯೋಸ್ ಹಾಕ್ತಾ ಇರ್ತೀನಿ. ವಿಡಿಯೋಸ್ ಹಾಕಿಲ್ಲ ಅಂದ್ರೆ ಶಾರ್ಟ್ಸ್ ಹಾಕ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ. ದಯವಿಟ್ಟು ಡಿಸಪಾಯಿಂಟ್ ಮಾಡಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಇಷ್ಟ ಹೇಳಕ್ಕೇನೆ ಈ ವಿಡಿಯೋ ಮಾಡಿದ್ದು, ನಿಮ್ಗೋಸ್ಕರ, ನಿಮ್ಗಾಗಿ ಈ ವಿಡಿಯೋ ಮಾಡಿದ್ದು ನಾನು, ಡೆಡಿಕೇಶನ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಮತ್ತೆ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ, ಮತ್ತೆ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಲವ್ ಯು ಆಲ್. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.